ಹೊಸ ವರ್ಷ ಮುಗಿತಾ ಇರ್ತಕ್ಕಂಥ ಬೆನ್ನಲ್ಲೇ ಇವತ್ತು ಏನು ಸಿಟಿಯಿಂದ ಹೊರಗಡೆ ಹೋಗಿದ್ದಂಥ ಜನ ಮತ್ತೆ ಮರಳಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಏನೊಂದು ಹೆದ್ದಾರಿಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು. ಸುಮಾರು 5-6 ಕಿಲೋಮೀಟರ್ ಅಷ್ಟು ದೂರ ಏನು ಬೆಂಗಳೂರು ಹೊರವಲಯದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಬೆಂಗಳೂರು ಮತ್ತು ಹೈದರಾಬಾದ್ನ ಹೆದ್ದಾರಿ ಇದು. ಈ ಹೆದ್ದಾರಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಕಳೆದ 1 ಗಂಟೆಯಿಂದಲೂ ಸಹ ಇದೇ ರೀತಿಯ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಏನು ದೇವನಹಳ್ಳಿಯ ನಂದಿ ಕ್ರಾಸಲ್ಲಿ ಇರ್ತಕ್ಕಂಥ ನಾವು ಜಂಕ್ಷನ್ ಬಳಿ ಇದ್ದೀವಿ. ಇಲ್ಲಿಂದ ನೋಡೋದಾದರೆ ನಂದಿ ಕ್ರಾಸಿಂದ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಸುಮಾರು 5-6 ಕಿಲೋಮೀಟರ್ ದೂರದವರೆಗೂ ಸಹ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬೆಂಗಳೂರಿನತ್ತ ಬರ್ತಾ ಇದೆ. ಅದರಲ್ಲೂ ಸಹ ನಂದಿ ಬೆಟ್ಟ ಸೇರಿದಂತೆ ಈಶಾ ಫೌಂಡೇಶನ್ ಸೇರಿದಂತೆ ಸಾಕಷ್ಟು ಕಡೆಗಳಿಂದ ರೆಸಾರ್ಟ್ಗಳಿಗೆ ಸೇರಿದಂತೆ ಸಾಕಷ್ಟು ಕಡೆ ಪಾರ್ಟಿಗಳನ್ನು ಮಾಡೋದಕ್ಕೆ ಜನ ಹೊರಟಿದ್ರು. ಎಲ್ಲರೂ ಸಹ ಪಾರ್ಟಿಗಳನ್ನು ಮುಗಿಸ್ಕೊಂಡು ಇದೀಗ ಮರಳಿ ವಾಪಸ್ ಗೂಡಿನತ್ತ ತೆರಳ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಬರ್ತಕ್ಕಂಥ ಕಡೆ ಸಾಕಷ್ಟು ಜಾಮ್ ಉಂಟಾಗ್ತಾ ಇದೆ. ಕಳೆದ 1 ಗಂಟೆಯಿಂದಲೂ ಸಹ ವಾಹನ ಸವಾರರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಸಹ ಒಂದು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. 5-6 ಕಿಲೋಮೀಟರ್ ಜಾಮ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಬರ್ತಾ ಇದ್ದಾವೆ. ಅವೆಲ್ಲನೂ ಸಹ ಕಂಟ್ರೋಲ್ ಮಾಡೋದು ಸಹ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವಾಹನ ಸವಾರರ ಜೊತೆಗೆ ಬಸ್ಗಳಲ್ಲಿ ತೆರಳುವಂಥ ಪ್ರಯಾಣಿಕರು ಸಹ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥ 1-2 ಗಂಟೆಗಳ ಕಾಲ ಜಾಮ್ನಲ್ಲೇ ಉಳಿದುಕೊಳ್ಬೇಕಾಗ್ತದೆ. ಒಂದು ಕಡೆಯಿಂದ ನಂದಿ ಬೆಟ್ಟದ ಕಡೆಯಿಂದ ಬರ್ತಕ್ಕಂಥ ರಸ್ತೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಕಡೆ ತೆರಳ್ತಕ್ಕಂಥ ರಸ್ತೆ, ಮತ್ತೊಂದು ಚಿಕ್ಕಬಳ್ಳಾಪುರ ಕಡೆ ಮೂಲಕ ಬೆಂಗಳೂರಿಗೆ ಬರ್ತಕ್ಕಂಥ ರಸ್ತೆ, 3 ರಸ್ತೆಗಳು ಒಂದು ಸೇರುವ ಕಡೆ ಇದು ಒಂದು ಜಂಕ್ಷನ್ ಬಳಿ ನಾವಿದ್ದೀವಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಒಂದೆಡೆ ಸೇರಿ ಜಾಮ್ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ವಾಹನಗಳಿಂದಲೂ ಸಹ ವಾಹನ ಸವಾರರು 1 ಗಂಟೆಗೂ ಅಧಿಕ ಕಾಲ ಹೆದ್ದಾರಿಯಲ್ಲೇ ಸಿಲುಕಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಸಹ ಹರಸಾಹಸವನ್ನು ಪಡೆದಿದ್ದಾರೆ. ಒಟ್ಟಾರೆಯಾಗಿ ಏನು ಹೊಸ ವರ್ಷ ಮುಗಿತಾ ಇದೆ, ಹೊಸ ವರ್ಷದ ಮೊದಲ ದಿನ ಮುಕ್ತಾಯ ಆಗ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಆಚೆ ಕಡೆ ತೆರಳಿದ ಜನ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹೀಗಾಗಿ ಹೆದ್ದಾರಿಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದ್ದು ಪೊಲೀಸರು ಟ್ರಾಫಿಕ್ ಜಾಮನ್ನು ನಿವಾರಿಸಲು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ದೇವನಹಳ್ಳಿ.